ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಹೆಸರು ಹೇಳಿ ಕೋಟಿ ಕೋಟಿ ಚಿನ್ನ ವಂಚನೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಐಶ್ವರ್ಯ ಮತ್ತಾಕೆಯ ಪತಿ ಹರೀಶ್ ಅರೆಸ್ಟ್ ಆಗೋ ಮೊದಲು ಐಶ್ವರ್ಯ ರಿಲೀಸ್ ಮಾಡಿದ ಫೋಟೋ, ಹೊರಬಂದ ಆಡಿಯೋ ಬೇರೆ ಕಥೆಯನ್ನೇ ಹೇಳ್ತಾ ಇದೆ. ಐಶ್ವರ್ಯ ಚಿನ್ನದ ಫೋಟೋ ರಹಸ್ಯದ ರಿಪೋರ್ಟ್ ಇಲ್ಲಿದೆ ನೋಡಿ. ದಿನಕ್ಕೊಂದು ಟ್ವಿಸ್ಟ್, ಕ್ಷಣಕ್ಕೊಂದು ಆಡಿಯೋ, ಫೋಟೋ, ವಿಡಿಯೋ ಬ್ಲಾಸ್ಟ್. ಡಿಕೆ ಸುರೇಶ್ ಹೆಸರೇಳಿ ಕೋಟಿ ಕೋಟಿ ವಂಚನೆ ಮಾಡಿರುವ ಪ್ರಕರಣಕ್ಕೆ ಈಗ ಮತ್ತೊಂದು ತಿರುವು ಸಿಕ್ಕಿದೆ. ವಂಚನೆ ಆರೋಪ ಹೊತ್ತ ಐಶ್ವರ್ಯ ಮತ್ತು ಆಕೆ ಪತಿ ಹರೀಶ್ ಗೌಡನನ್ನ ಪೊಲೀಸರು ಬಂಧಿಸಿದ್ದಾರೆ. ಐಶ್ವರ್ಯಳನ್ನ ನಿನ್ನೆ ಪೊಲೀಸರು ವಿಚಾರಣೆಗೆ ಕರೆದಿದ್ರು. ವಿಚಾರಣೆಗೆ ಬರುವ ಮುನ್ನವೇ ಐಶ್ವರ್ಯ ವಾರಾಹಿ ಜ್ಯುವೆಲರಿ ಮಾಲಕಿ ವನಿತಾ ವಿರುದ್ಧ ಕೆಲ ಆರೋಪ ಹೊರಿಸಿ ಕೆಲವು ಫೋಟೋಗಳ ಸಹಿತ ವಿಡಿಯೋವೊಂದನ್ನ ಹರಿಬಿಟ್ಟಿದ್ದರು. ಗಣ್ಯ ವ್ಯಕ್ತಿಗಳಿಂದ ಆಕೆಗೆ ಏನ್ ಲಾಭ ಅಂತಂದ್ರೆ, ಗಣ್ಯ ವ್ಯಕ್ತಿಗಳಿಗೆ ಶೋರೂಮ್ ತೋರ್ಸೋದು, ನನ್ ಬ್ಯಾಂಕ್ ಇದೆ ಅಂತ ತೋರ್ಸೋದು, ನಿಮ್ ದುಡ್ಡು ತಗೊಬಂದು ಇಲ್ಲಿಡಿ, ನಾವು ಸಹಾಯ ಮಾಡ್ತೀವಿ, ನಾವು ಅಷ್ಟು ಕೊಡ್ತೀವಿ, ನಾವ್ ಇಷ್ಟು ಕೊಡ್ತೀವಿ, ನಿಮ್ ಬ್ಲಾಕ್ ಮನಿನ ವೈಟ್ ಮಾಡ್ತೀವಿ ಅಂತ ಹೇಳೋದು ಇದೇ ಅವ್ರ ಕೆಲಸ. ಕೆಲವರಿಗೆ ಈಕೆ ಕೊಟ್ಟಿರೋರು ಎಲ್ಲರೂ ಬ್ಲಾಕ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ, ವೈಟ್ ಅಲ್ಲಿ ಕೊಟ್ಟಿರೋರು ತುಂಬಾ ಕಡಿಮೆ. ಹಂಗಾಗಿ ಈಗ ನಮ್ಮ ವಿಷಯಗಳಿಗೆ 10 ಜನನೇ ಎತ್ಕಟ್ಟಿದ್ರೆ 8 ಜನ ನನ್ ಪರವಾಗಿ ಮಾತಾಡ್ಬೋದೇನೋ, ಅದ್ರಲ್ಲಿ ಒಂದಿಬ್ರು ಟ್ರಿಗರ್ ಆಗಿ ಬಂದೇ ಬರ್ತಾರೆ. ಹೀಗೆ ವಿಡಿಯೋ ಬಿಟ್ಟಿದ್ದ ಐಶ್ವರ್ಯ ಮತ್ತಾಕಿಯ ಪತಿ ನಿನ್ನೆ ಕಾಕಿ ವಿಚಾರಣೆಗೆ ಬಂದಿದ್ರು. ವಿಚಾರಣೆ ನಡೆಸಿದ ಪೊಲೀಸರು ಇಬ್ಬರನ್ನ ಬಂಧಿಸಿ ಜಡ್ಜ್ ಮುಂದೆ ಹಾಜರುಪಡಿಸಿದ್ರು. ಜಡ್ಜ್ ಇಬ್ಬರಿಗೂ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಿದ್ದು, ಇಬ್ಬರೂ ಸದ್ಯ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. ಇನ್ನು ನಿನ್ನೆ ಪೊಲೀಸರಿಗೆ ದಾಖಲೆ ಸಲ್ಲಿಸೋದಕ್ಕೆ ಚಂದ್ರ ಲೇಔಟ್ ಠಾಣೆಗೆ ಬಂದಿದ್ದ ವನಿತಾ ಐಶ್ವರ್ಯ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ಇವಾಗ ನನ್ನ ಫೈಟ್ ಏನು, ಅವಳು ನನ್ನ ಹತ್ರ ತಗೊಂಡಿದ್ದಾಳೆ, ಗೋಲ್ಡ್ ತಗೊಂಡಿರೋದಕ್ಕೆ ನಾನು ದಾಖಲೆ ಏನೇನಿದೆ ಅದನ್ನು ಸಬ್ಮಿಟ್ ಮಾಡಿದ್ದೀನಿ. ಅವಳು ತಗೊಂಡಿಲ್ಲ ಅನ್ನೋದಕ್ಕೆ ಅವಳು ಪ್ರೂವ್ ಮಾಡಬೇಕು. ತಗೊಂಡಿಲ್ಲ ಅಂತಂದ್ರೆ ಬಂದು ತಗೊಂಡಿಲ್ಲ ಅಂತ ಹೇಳಿ ಅದಕ್ಕೆ ಸಾಕ್ಷಿ ಕೊಡಲಿ. ತಗೊಂಡಿದ್ದಾಳೆ ಅನ್ನೋದಕ್ಕೆ ನಾನು ಸಾಕ್ಷಿ ಕೊಟ್ಟಿದ್ದೀನಿ. ಅದು ಬಿಟ್ಬಿಟ್ಟು ಅವ್ರೊಂದು 1000 ಮಾತಾಡ್ತಾರೆ ಅಥವಾ ನಾನೊಂದು 1000 ಮಾತಾಡ್ತೀನಿ ಅಂದರೆ ಅದು ಸುಮ್ಮನೆ ಕೇಸ್ ಡಿವಿಯೇಟ್ ಆಗುತ್ತೆ. ಅದು ನಾಟ್ ರಿಕ್ವೈರ್ಡ್. ಚಿನ್ನದ ವಂಚನೆ ಕೇಸ್ನಲ್ಲಿ ಐಶ್ವರ್ಯ ಗೌಡ ಮತ್ತು ಆಕೆ ಪತಿಯನ್ನ ಅರೆಸ್ಟ್ ಮಾಡಿದ್ದು ಜೈಲು ಪಾಲಾಗಿದ್ದಾರೆ. ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಈ ಪ್ರಕರಣ ಇನ್ನು ಯಾರ್ಯಾರ ಬುಡಕ್ಕೆ ಬರುತ್ತೋ ಗೊತ್ತಿಲ್ಲ. ರಾಜಪ್ಪ ಜೊತೆ ಜಗದೀಶ್, TV9 ಬೆಂಗಳೂರು.